ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹಳೆಯ ವೈಟ್ ಆ್ಯಂಡ್ ಬ್ಲಾಕ್ ಇರ್ತಕ್ಕಂಥ ವೋಟರ್ ಐ ಡಿ ಕಾರ್ಡನ್ನು ಹೊಸ ಡಿಜಿಟಲ್ ಕಲರ್ ವೋಟರ್ ಐ ಡಿ ಕಾರ್ಡ್ ಆಗಿ ಚೇಂಜ್ ಮಾಡ್ಕೋಬೇಕು. ಇದು ಸರ್ಕಾರದ ಆದೇಶನೂ ಕೂಡ ಆಗಿರ್ತದೆ. ತುಂಬ ಜನರುಗಳು ಈ ಒಂದು ಕೆಲಸನ ಮಾಡ್ಕೊಂಡಿಲ್ಲ. ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಹಳೆಯ ವೋಟರ್ ಐ ಡಿ ಕಾರ್ಡನ್ನು ಹೊಸ ಕಲರ್ ವೋಟರ್ ಐ ಡಿ ಕಾರ್ಡ್ಗೆ ಮೊಬೈಲಲ್ಲಿ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಸ್ನೇಹಿತರೆ, ಬನ್ನಿ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಫೋನಲ್ಲಿ ಕೂಡ ಮಾಡ್ಕೋಬಹುದು. ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅಂತ ಒಂದು ಆ್ಯಪ್ ಇರುತ್ತೆ. ಆ ಒಂದು ಆ್ಯಪ್ನ ನೀವು ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ ನೀವು ಟೈಪ್ ಮಾಡಬೇಕು. ಈಗ ಇದೊಂದು ಹೊಸ ಆ್ಯಪ್ನ ಬಿಟ್ಟಿದ್ದಾರೆ, ECI NET, ECI ನೆಟ್ ಅಂತ ಟೈಪ್ ಮಾಡಿ. ನಾನಿಲ್ಲಿ ಟೈಪ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿ ಸಿಂಬಲ್ ಇರ್ತಕ್ಕಂಥ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಮೊದಲೆಲ್ಲ ಇದು ವೋಟರ್ ಹೆಲ್ಪ್ಲೈನ್ ಅಂತ ಇತ್ತು, ಇವಾಗ ಚೇಂಜ್ ಮಾಡಿದ್ದಾರೆ. ECI ನೆಟ್ ಅನ್ನೋ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ ನಂತರ ಇಲ್ಲಿ ಓಪನ್ ಅಂತ ಕೇಳ್ತದೆ. ಓಪನ್ ಮಾಡ್ಕೊಂಡ್ರೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗ್ತದೆ. ಆಟೋಮೆಟಿಕ್ಕಾಗಿ ಆಪ್ಷನ್ಗಳು ಓಪನ್ ಆಗ್ತವೆ. ಸ್ನೇಹಿತರೆ, ಇಲ್ಲಿ ತುಂಬಾ ಆಪ್ಷನ್ಗಳಿವೆ. ವೋಟರ್ ಐ ಡಿ ಕಾರ್ಡ್ನು ಕರೆಕ್ಷನ್ ಕೂಡ ಮಾಡ್ಬೋದು, ವೋಟರ್ ಐ ಡಿ ಕಾರ್ಡ್ ಡೌನ್ಲೋಡ್ ಕೂಡ ಮಾಡ್ಬೋದು, ಹೊಸ ವೋಟರ್ ಐ ಡಿ ಕಾರ್ಡ್ಗೂ ಕೂಡ ಅಪ್ಲೈನು ಕೂಡ ಮಾಡ್ಬೋದು. ನೀವು ಕರೆಕ್ಷನ್ ಅಥವಾ ವೋಟರ್ ಐ ಡಿಗೆ ಅಪ್ಲೈ ಮಾಡಬೇಕು ಅಂದ್ರೆ ಮೇಲ್ಗಡೆ ವೋಟರ್ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ, ಫಾರ್ಮ್ಸ್ ಅಂತ, ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೀವು ಮೇಲ್ಗಡೆ ಚೇಂಜ್ ದ ಲ್ಯಾಂಗ್ವೇಜ್ ಅಂತ ಇದೆ ನೋಡಿ, ಲ್ಯಾಂಗ್ವೇಜ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಯಾವ ಲ್ಯಾಂಗ್ವೇಜ್ ಬೇಕು ಅದನ್ನು ಕೂಡ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ನೀವು ಫಾರಂ ನಂಬರ್ 6 ಅಂದ್ರೆ ಹೊಸ ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡೋಂಥವ್ರು, ಫಾರಂ ನಂಬರ್ 7 ಅಂದ್ರೆ ಡಿಲೀಟ್ ಮಾಡೋಂಥವ್ರು, ಫಾರಂ ನಂಬರ್ 8 ಅಂದ್ರೆ ಕರೆಕ್ಷನ್ ಮಾಡೋಂಥವ್ರು ಈ ಆಪ್ಷನ್ಗಳನ್ನ ಬಳಸ್ಕೋಬೇಕಾಗ್ತದೆ. ಇಲ್ಲಿ ಫಾರಂ ನಂಬರ್ 8 ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಕರೆಕ್ಷನ್ ಮಾಡ್ಲಿಕ್ಕೆ ಈ ಒಂದು ಆಪ್ಷನ್ ಬಳಸ್ಕೊಳ್ಳಿ. ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೀವು ಸ್ನೇಹಿತರೆ ನ್ಯೂ ಯೂಸರ್ ಅಂತ ಆಪ್ಷನ್ ಇದೆ ನೋಡಿ, ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ನಿಮ್ಮ ಫೋನ್ ನಂಬರ್ ಹಾಕ್ಲಿಕ್ಕೆ ಹೇಳುತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಹೆಸರನ್ನ ಹಾಕ್ಲಿಕ್ಕೆ ಹೇಳುತ್ತೆ. ಇಲ್ಲಿ ಲಾಸ್ಟ್ ನೇಮ್ ಫಸ್ಟ್ ನೇಮ್ ಅಂತೆಲ್ಲ ಇದೆ. ಇಲ್ಲಿ ಇನ್ಸಿಲ್ ಇತ್ತು ಅಂದರೆ ಲಾಸ್ಟ್ ನೇಮ್ಗೆ ಹಾಕಿ, ಇನ್ಸಿಲ್ ಇಲ್ಲ ಅಂದರೆ ಫಸ್ಟ್ ನೇಮ್ಗೆ ನಿಮ್ಮ ಹೆಸರನ್ನ ಹಾಕಿ. ಆಟೋಮೆಟಿಕ್ಕಾಗಿ ಒಂದು OTP ಬಂದಿರುತ್ತೆ. ಆ OTPನ ಕೆಳಗಡೆ ಬಾಕ್ಸಲ್ಲಿ ಹಾಕಿ ನೀವು ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಯೂಸರ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂದ್ರೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಹೋಮ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಇವಾಗ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದಾಗ ಕೊಟ್ಟಿರ್ತೀರಲ್ಲ ಫೋನ್ ನಂಬರು, ಆ ಫೋನ್ ನಂಬರ್ನ ಈ ಒಂದು ಬಾಕ್ಸ್ಗೆ ಹಾಕಿ ಕೆಳಗಡೆ ಬಂದು ಸೆಂಡ್ OTP ಅಂತ ಕ್ಲಿಕ್ ಮಾಡಬೇಕು. ಈಗ ಒಂದು OTP ಬರುತ್ತೆ. ಆ OTPನ ಆ OTP ಅನ್ನೋ ಕಾಲಮ್ಗೆ ಹಾಕಿ ಕೆಳಗಡೆ ಬಂದು ಲಾಗಿನ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಿ, ನಾನು OTP ಹಾಕಿ ಲಾಗಿನ್ ಮಾಡ್ಕೊತಿದ್ದೀನಿ. ಲಾಗಿನ್ ಆದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ವೋಟರ್ ಐ ಡಿ ಕಾರ್ಡ್, ನ್ಯೂ ವೋಟರ್ ಐ ಡಿ ಕಾರ್ಡ್ಗೂ ಅಪ್ಲೈ ಮಾಡ್ಬೋದು, ಕರೆಕ್ಷನ್ ಕೂಡ ಇದೇ ಒಂದು ಆ್ಯಪ್ಗಳಲ್ಲಿ ಕೂಡ ಮಾಡ್ಬೋದು. ಇಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ಸ್ ಅದೇ ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಕರೆಕ್ಷನ್ ಮಾಡಬೇಕು ಅಂದರೆ ಫಾರಂ ನಂಬರ್ 8 ಅಂತ ಆಪ್ಷನ್ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಬರುತ್ತೆ. ಕೆಳಗಡೆ ಬಂದು ಲೆಟ್ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಬಳಿ ಎಫಿಕ್ ಕಾರ್ಡ್ ಅಥವಾ ವೋಟರ್ ಐ ಡಿ ಕಾರ್ಡ್ ನಂಬರ್ ಇದೆಯಾ ಅಂತ ಕೇಳುತ್ತೆ. ಅಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಪ್ರೊಸೀಡ್ ಮಾಡಿ. ನಂತರ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ನಿಮ್ಮ UCI ನಂಬರು ಅಥವಾ ನಿಮ್ಮ ವೋಟರ್ ಕಾರ್ಡ್ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬಂದು ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಿಕೊಂಡು ಫೆಚ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಬಂದು ಪ್ರೊಸೀಡ್ ಅಂತ ಇದೆ ನೋಡಿ, ಅದು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ನಂತರ ನಿಮ್ಮ ವೋಟರ್ ಐ ಡಿ ಕಾರ್ಡಲ್ಲಿ ಇರ್ತಕ್ಕಂಥ ಹೆಸರು ಮತ್ತು ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ನೇಮು ಮತ್ತು ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಕೂಡ ಇಲ್ಲಿ ಶೋ ಆಗ್ತದೆ. ಎಲ್ಲ ಕರೆಕ್ಟಾಗಿತ್ತು ಅಂದರೆ ಇಲ್ಲಿ ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಏನು ಕೂಡ ಚೇಂಜಸ್ ಮಾಡಬೇಡಿ, ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬನ್ನಿ. ಇಲ್ಲಿ ಆಧಾರ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ ನೋಡಿ, ಆ ಒಂದು ಬಾಕ್ಸ್ಗೆ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕು. ತದನಂತರ ಕೆಳಗಡೆ ಬಂದು ಮೊಬೈಲ್ ನಂಬರ್ ಅಂತ ಆಪ್ಷನ್ ಇದೆ ನೋಡಿ, ಇಲ್ಲಿಗೆ ನಿಮ್ಮ ಮೊಬೈಲ್ ನಂಬರ್ ಅಥವಾ ಫೋನ್ ನಂಬರ್ನ ಇಲ್ಲಿ ಹಾಕಬೇಕಾಗ್ತದೆ. ಹಾಕಿ ಇಲ್ಲಿ ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸ್ನೇಹಿತರ, ನಂತರ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ 4 ಆಪ್ಷನ್ಗಳು ಕಾಣ್ತಾ ಇದೆ. ನೀವು ಇಲ್ಲಿ ಕರೆಕ್ಷನ್ ಮಾಡಬೇಕು ಅಂತಿದ್ರೆ ಎರಡನೇ ಆಪ್ಷನ್ ಇದೆ ನೋಡಿ, ಕರೆಕ್ಷನ್ ಆಫ್ ಎಂಟ್ರೀಸ್ ಅಂತ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಮಾಡಿ. ನಂತರ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ವೋಟರ್ ಐ ಡಿ ಕಾರ್ಡ್ ಎಲ್ಲ ಕರೆಕ್ಷನ್ ಕೂಡ ಮಾಡ್ಬೋದು, ಆದರೆ ಅಟ್ ಟೈಮ್ ಮಾಡೋಕ್ಕಾಗಲ್ಲ. ಒನ್ ಟೈಮಲ್ಲಿ ನೀವು 4 ಕರೆಕ್ಷನ್ನ ಮಾಡ್ಬೋದು. ನೀವು ಫೋನ್ ನಂಬರು ಮತ್ತು ಫೋಟೋನ 2 ಸೆಲೆಕ್ಟ್ ಮಾಡ್ಕೊಂಡು ಮಾಡಿದ್ರು ಕೂಡ ನಿಮಗೆ ಡಿಜಿಟಲ್ ವೋಟರ್ ಐ ಡಿ ಕಾರ್ಡ್ ಬರುತ್ತೆ. ನಾನು ಇವಾಗ ಕರೆಕ್ಷನಲ್ಲಿ ಎಕ್ಸ್ಟ್ರಾ ಒಂದು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಅಡ್ರೆಸ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಸ್ನೇಹಿತರೆ ನೆಕ್ಸ್ಟ್ ಪೇಜಲ್ಲಿ ನೀವು ಅಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಕರೆಕ್ಟಾಗಿರ್ತಕ್ಕಂಥ ಅಡ್ರೆಸ್ನ ಎಂಟ್ರಿ ಮಾಡಿ ಅಂತ ಕೇಳ್ತಾ ಇದೆ. ತುಂಬ ಜನರು ನೀವು ಅಡ್ರೆಸ್ ಕರೆಕ್ಷನ್ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ ಬೇಕಾದರೂ ಫೋನ್ ನಂಬರ್ ಫೋಟೋನ ಹಾಕಿ ಕೂಡ ನೆಕ್ಸ್ಟ್ ಅಂತ ಮಾಡ್ಬೋದು, ಅವ್ರಿಗೂ ಕೂಡ ಈಸಿ ಆಗಿಬಿಡುತ್ತೆ. ನಾನೀಗ ಅಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಮೊದಲನೇಗೆ ಇಲ್ಲಿ ಹೌಸ್ ನಂಬರ್ ಕೇಳ್ತಾ ಇದೆ, ಹೌಸ್ ನಂಬರ್ ಹಾಕ್ತಾ ಇದ್ದೀನಿ. ನಂತರ ಇಲ್ಲಿ ಕೆಳಗಡೆ ಸ್ಟ್ರೀಟ್ ನೇಮ್ ಕೇಳ್ತಾ ಇದೆ. ಸ್ಟ್ರೀಟ್ ನೇಮ್ ನೀವು ಇಂಗ್ಲೀಷಲ್ಲಿ ಹಾಕ್ತು ಅಂದರೆ ಕನ್ನಡಕ್ಕೆ ಆಟೋಮೆಟಿಕ್ಕಾಗಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ವಿಲೇಜ್ ನೇಮು ಆ ಜಾಗಕ್ಕೆ ನಿಮ್ಮದು ಹೋಬಳಿ ಇದ್ರೆ ಹಾಕಿ, ರೂರಲ್ ಪೀಪಲ್ಗಳಾಗಿದ್ರೆ ಹೋಬಳಿನ ಹಾಕಬೇಕು. ನೀವು ಏನಾದ್ರು ಸಿಟಿಲಿ ಬರ್ತಾ ಇತ್ತು ಅಂತಂದರೆ ನೀವು ತಾಲೂಕನ್ನು ಹಾಕಬೇಕಾಗ್ತದೆ. ಅದೇ ರೀತಿ ನಿಮ್ಮ ಪೋಸ್ಟ್ ಆಫೀಸು ಹೆಸರು ಹಾಗೇನೆ ಇಂಗ್ಲೀಷಲ್ಲಿ ಟೈಪ್ ಮಾಡೋದು ಸಾಕು, ಆಟೋಮೆಟಿಕ್ಕಾಗಿ ಕನ್ನಡಕ್ಕೆ ಫೆಚ್ ಆಗುತ್ತೆ ರೀಜನಲ್ ಲ್ಯಾಂಗ್ವೇಜ್ಗೆ. ಅದೇ ರೀತಿ ಸ್ನೇಹಿತರೆ ಕೆಳಗಡೆ ಬಂದು ಪಿನ್ ಕೋಡ್ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಏರಿಯಾ ಪಿನ್ ಕೋಡು ನಿಮ್ಮ ಆಧಾರ್ ಕಾರ್ಡಲ್ಲಿರುವಂತೆ ನೀವು ಪಿನ್ ಕೋಡ್ನ ಹಾಕಿ. ತದನಂತರ ಕೆಳಗಡೆ ಬಂದು ತಹಸೀಲ್ ಅಥವಾ ಮಂಡಲ್ ಅಂತ ಕೇಳ್ತಾ ಇದೆ ನೋಡಿ, ಇಲ್ಲಿ ತಾಲೂಕನ್ನು ಹಾಕಿ. ನಂತರ ನೆಕ್ಸ್ಟ್ ಆಪ್ಷನ್ ಡಿಸ್ಟಿಕ್ ಅಂತ ಇದೆ ನೋಡಿ, ಡಿಸ್ಟಿಕ್ ಆಟೋಮೆಟಿಕ್ಕಾಗಿ ಅಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಹಾಗೆಯೇ ಸೆಲೆಕ್ಟ್ ಅಡ್ರೆಸ್ ಪ್ರೂಫ್ ಅಂತ ಕೇಳುತ್ತೆ. ನೀವು ಅಡ್ರೆಸ್ ಪ್ರೂಫ್ನ ಹಾಕಿರೋದಕ್ಕೆ ನೀವು ಒಂದು ಪ್ರೂಫ್ನ ಅಪ್ಲೋಡ್ ಮಾಡಬೇಕು. ನಾನು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಕ್ಲಿಕ್ ಟು ಅಪ್ಲೋಡ್ ಅಂತ ಆಪ್ಷನ್ ಕ್ಲಿಕ್ ಮಾಡ್ಕೊತಾ ಇದ್ದೀನಿ.
ನಂತರ ಕ್ಯಾಮ್ರಾನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಕ್ಯಾಮ್ರಾನ ಸೆಲೆಕ್ಟ್ ಮಾಡಿಕೊಂಡು ನೀವು ಆಧಾರ್ ಕಾರ್ಡ್ನ ಫ್ರಂಟ್ ಪೇಜ್ ಕೂಡ ಕಲರ್ನ ಅಪ್ಲೋಡ್ ಮಾಡಿದ್ರು ಕೂಡ ನಡೆಯುತ್ತೆ. ನಾನು ಈ ರೀತಿ ಕರೆಕ್ಟಾಗಿ ಕ್ರಾಪ್ ಮಾಡಿ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಆಧಾರ್ ಕಾರ್ಡ್ ಅಪ್ಲೋಡ್ ಆಗ್ತು ಸ್ನೇಹಿತರೆ. ನಂತರ ಕೆಳಗಡೆ ಬಂದು ಮೊಬೈಲ್ ನಂಬರ್ ಅಂತ ಕೇಳ್ತಾ ಇದೆ. ಈ ಒಂದು ಕಾಲಮ್ಗೆ ನಿಮ್ಮ ಫೋನ್ ನಂಬರ್ನ ಹಾಕಿ ಕೆಳಗಡೆ ವೆರಿಫೈ ಅಂತ ಕ್ಲಿಕ್ ಮಾಡಿ. ನಂತರ ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡಿರಬೇಕು ಫೋನ್ನ. ಒಂದು OTP ಬರುತ್ತೆ. ಆ OTPನ ಕೆಳಗಡೆ ಕಾಲಮಲ್ಲಿ ಹಾಕಿ ವೆರಿಫೈ ಅಂತ ಕ್ಲಿಕ್ ಮಾಡಿ. ಈಗ ಫೋನ್ ನಂಬರ್ ಕೂಡ ವೆರಿಫೈ ಆಯಿತು. ನಂತರ ಕೆಳಗಡೆ ಅಪ್ಲೋಡ್ ಫೋಟೋ ಅಂತ ಕೇಳುತ್ತೆ. ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಮೊದಲೇ ಕೂಡ ನೀವು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗ್ತದೆ. ಅದನ್ನು ಕ್ರಾಪ್ ಮಾಡಿ ಈ ರೀತಿ ಅಪ್ಲೋಡ್ ಮಾಡಿ. ಇಷ್ಟಾದ ನಂತರ ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಬಟನ್ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಇಷ್ಟೇ ಸ್ನೇಹಿತರೆ, ಫೈನಲ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಪ್ಲೇಸ್ ಆಫ್ ಅಪ್ಲಿಕೇಶನ್ನ ಯಾವ ಪ್ಲೇಸಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀರಿ ಆ ಒಂದು ಪ್ಲೇಸ್ನ ಹೆಸರನ್ನ ಹಾಕಿ ನೆಕ್ಸ್ಟ್ ಅಂತ ಮಾಡಿ. ನಂತರ ನೆಕ್ಸ್ಟ್ ಪೇಜಲ್ಲಿ ಈ ರೀತಿಯಾದಂಥ ಒಂದು ಪ್ರಿವ್ಯೂ ಓಪನ್ ಆಗ್ತದೆ. ಪ್ರಿವ್ಯೂ ಎಲ್ಲ ಕರೆಕ್ಟಾಗಿದೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸು ಮತ್ತು ಕರೆಕ್ಷನ್ ಮಾಡಿರ್ತಕ್ಕಂಥ ಎಂಟ್ರೀಸ್ ಎಲ್ಲ ಕರೆಕ್ಟಾಗಿದೆ ಅಂತ. ನಂತರ ಕೆಳಗಡೆ ಬಂದು ಈ ಸೈನ್ ಅಂತ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೀವು ಮೊದಲು ಈ ಸೈನ್ನ ಮಾಡಬೇಕಾಗುತ್ತೆ. ಈ ಸೈನ್ ಮಾಡಬೇಕು ಅಂದರೆ ಪಕ್ಕದಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥ ಫೋನ್ನು ಕೂಡ ಇಟ್ಕೊಂಡಿರ್ಬೇಕಾಗ್ತದೆ. ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಆಧಾರ್ ನಂಬರ್ನ ಈ ಸೈನ್ ಕಾಲಮ್ಗೆ ಕೇಳುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಗೆಟ್ OTP ಅಂತ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟು ಕೆಳಗಡೆ ಸ್ಟೆಪ್ಗೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮು ಈ ರೀತಿ ಮುಂದೆ ಬರ್ತಾ ಇದೆ ನೋಡಿ. ಯಶಸ್ವಿಯಾಗಿ ಸಬ್ಮಿಟ್ ಆದರೆ ಈ ರೀತಿ ಒಂದು ರೆಫರೆನ್ಸ್ ನಂಬರು ಕೂಡ ನಿಮಗೆ ಜನರೇಟ್ ಆಗುತ್ತೆ. ಈ ರೀತಿ ರೆಫರೆನ್ಸ್ ನಂಬರ್ ನಿಮಗೆ ಜನರೇಟ್ ಆಯಿತು ಅಂದರೆ ನಿಮ್ಮದು ಪಕ್ಕ ಸಬ್ಮಿಟ್ ಆಗಿದೆ ಅಂತ ಅರ್ಥ ಸ್ನೇಹಿತರೆ. ನಿಮ್ಮ ಅಪ್ಲಿಕೇಶನು ಸಬ್ಮಿಟ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡಬೇಕು ಅಂದರೆ ಮತ್ತೆ ನೀವು ಹೋಮ್ ಪೇಜ್ಗೆ ಬನ್ನಿ. ಅಲ್ಲಿ ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ನಂತರ ಎಂಟರ್ ಯುವರ್ ರೆಫರೆನ್ಸ್ ನಂಬರ್ ಅಂತ ಇದೆ, ಆ ಕಾಲಮ್ಗೆ ನಿಮ್ಮ ರೆಫರೆನ್ಸ್ ನಂಬರ್ ಬಂದಿದೆಯಲ್ಲ ಅದನ್ನು ಹಾಕಿ ಸಬ್ಮಿಟ್ ಮಾಡಿದ್ರೆ ಈ ರೀತಿಯಾಗಿ 4 ಸ್ಟೆಪ್ಗಳು ಕಾಣುತ್ತೆ ನಿಮಗೆ. ಸಬ್ಮಿಟೆಡ್ ಸಕ್ಸಸ್ಫುಲ್ ಆಗಿದೆ. ಹಾಗೆಯೇ BLO ಅಪಾಯಿಂಟೆಡ್ ಆಗಬೇಕು, ಮತ್ತು ಅಕ್ಸೆಪ್ಟರ್ ರಿಜೆಕ್ಟೆಡ್ ಅಂತ 3ನೇ ಸ್ಟೆಪ್ ಇದೆ, ಅಲ್ಲೂ ಕೂಡ ಗೊತ್ತಾಗುತ್ತೆ. ಹಾಗೆಯೇ ಫಿಲ್ಡ್ ವೆರಿಫೈಡ್. ಈ 4 ಸ್ಟೆಪ್ಗಳು ಕೂಡ ಕಂಪ್ಲೀಟ್ ಆಯಿತು ಅಂದರೆ ನಿಮ್ಗೆ ಆಟೋಮೆಟಿಕ್ಕಾಗಿ ನಿಮ್ಮ ವೈಟ್ ಅಂಬ್ಲಾಕ್ ಇರ್ತಕ್ಕಂಥ ವೋಟರ್ ID ಕಾರ್ಡು ಕಲರ್ ವೋಟರ್ ID ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗೆಯೇ ಒಂದು ಡಿಜಿಟಲ್ ಕಾಪಿ ಮನೆಗೂ ಕೂಡ ಒಂದು ಪೋಸ್ಟ್ ಆಫೀಸಲ್ಲಿ ಕೂಡ ಬರುತ್ತೆ. ಮತ್ತು ನಿಮ್ಗೆ ಅರ್ಜೆಂಟ್ ಎಮರ್ಜೆನ್ಸಿ ಇತ್ತು ಅಂದರೆ ನೀವು ಆನ್ಲೈನಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಈ ರೀತಿಯಾಗಿ ಸ್ನೇಹಿತರೆ ನೀವು ಮನೆಯಲ್ಲೇ ಕೂತು ನಿಮ್ಮ ಮೊಬೈಲ್ ಮುಖಾಂತರ ಈಸಿಯಾಗಿ ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದು. ಇದಾಗಿತ್ತು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.